ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತಕ್ಕೆ ಸಹಸ್ರಾರು ವರ್ಷಗಳ ಇತಿಹಾಸ ಇದೆ. ನಮ್ಮಲ್ಲಿ ಸಾಕಷ್ಟು ರಾಜ ಮಹಾರಾಜರು, ಚಕ್ರವರ್ತಿಗಳು ಆಳಿ ಹೋಗಿದ್ದಾರೆ. ಅದರಲ್ಲಿ ಕೆಲವರನ್ನ ನಾವು ಇವತ್ತಿಗೂ ಮರೆಯೋ ಹಾಗಿಲ್ಲ. ಚಂದ್ರಗುಪ್ತ ಮೌರ್ಯ, ಅಶೋಕ, ಗೌತಮಿ ಪುತ್ರ ಶಾತಕರ್ಣಿ, ಎರಡನೇ ಚಂದ್ರಗುಪ್ತ, ಸಮುದ್ರಗುಪ್ತ, ಮಯೂರ, ಇಮ್ಮಡಿ ಪುಲಿಕೇಶಿ, ಹರ್ಷವರ್ಧನ, ನರಸಿಂಹವರ್ಮ, ಅಮೋಘ ವರ್ಷ ನೃಪತುಂಗ, ಮೂರನೇ ಕೃಷ್ಣ, ಮೂರನೇ ಗೋವಿಂದ, ಬಲ್ಲಾಳ, ರಾಜರಾಜ ಚೋಳ, ರಾಜೇಂದ್ರ ಚೋಳ, ಕುಲೋತುಂಗ, ವಿಕ್ರಮಾದಿತ್ಯ, ವಿಷ್ಣುವರ್ಧನ, ಪೃಥ್ವಿರಾಜ್ ಚೌಹಾಣ್, ರಾಣಾ ಪ್ರತಾಪ, ಶ್ರೀಕೃಷ್ಣದೇವರಾಯ, ಟಿಪ್ಪು, ನಾಲ್ವಡಿ ಕೃಷ್ಣರಾಜ ಒಡೆಯರ್. ಹೀಗೆ ಅನೇಕ ಹೆಸರುಗಳನ್ನ ನಾವು ನೆನಪಿಸ್ಕೊಳ್ತೀವಿ. ದೇಶದಲ್ಲಿನ ಆಯಾ ಭಾಗದ ಜನ ಅವರವರ ನೆಲದ ಮಹಾನಾಯಕರನ್ನ ಗೌರವಿಸ್ತಾರೆ. ಆದ್ರೆ ಇಂಥ ರಾಜವಂಶಗಳಲ್ಲಿ ಒಂದಷ್ಟು ವಿಚಿತ್ರ ವ್ಯಕ್ತಿಗಳು ಇದ್ರು ಅನ್ನೋದನ್ನ ನಾವು ಇತಿಹಾಸದ ಪುಟಗಳ ಒಳಹೊಕ್ಕು ನೋಡ್ಬೇಕು. ಮೇಲ್ನೋಟಕ್ಕೆ ನಮಗ್ ಕಾಣೋದು ತುಘಲಕ್ ಒಬ್ಬನೇ. ಅವನು ತನ್ನ ರಾಜಧಾನಿನ ದೆಹಲಿಯಿಂದ ದೇವಗಿರಿಗೆ, ದೇವಗಿರಿಯಿಂದ ದೆಹಲಿಗೆ ಬದಲಿಸಿದ್ದ ಅನ್ನೋ ಕಾರಣದಿಂದ ಹಾಗೂ ಆ ಸಮಯದಲ್ಲಿ ಆದ ಸಾವು ನೋವಿನ ಕಾರಣದಿಂದ ಇವತ್ತಿಗೂ ಹುಚ್ಚಾಗಿ ಯಾರಾದ್ರೂ ನಿರ್ಧಾರಗಳನ್ನ ಕೈಗೊಂಡ್ರೆ ಅದನ್ನ ತುಘಲಕ್ ದರ್ಬಾರ್ ಅನ್ನೋ ಅನ್ವರ್ಥದಿಂದ ಗುರುತಿಸಲಾಗುತ್ತೆ. ಹೀಗೆ ಇತಿಹಾಸದ ಪುಟಗಳನ್ನ ಹುಡುಕ್ತಾ ಹೋದ್ರೆ ಇಂತಹ ಅನೇಕ ರಾಜರು ಸಿಗ್ತಾರೆ. ಅಲ್ಲಿ ಅಪ್ಪನನ್ನೇ ಕೊಂದು ಪಟ್ಟಕ್ಕೆ ಬಂದವರಿದ್ದಾರೆ. ಅಧಿಕಾರಕ್ಕಾಗಿ ಅಣ್ಣ ತಮ್ಮಂದಿರನ್ನ ಕೊಲ್ಲಿಸಿದವರಿದ್ದಾರೆ. ಇತಿಹಾಸ ಅನ್ನೋದೇ ಹಾಗೆ. ಅಲ್ಲಿ ಇಲ್ಲದೆ ಇರೋದು ಏನೂ ಇಲ್ಲ. ಇಂಥ ಇತಿಹಾಸದ ಪುಟಗಳಲ್ಲಿ ಒಂದಷ್ಟು ವಿಚಿತ್ರ ಕ್ರೇಜ್ ಹೊಂದಿದ್ದ ರಾಜ ಮಹಾರಾಜರು ಹಾಗೂ ರಾಣಿಯರು ಕಾಣಸಿಗ್ತಾರೆ. ಅಂತಹ 6 ವಿಶೇಷ ವ್ಯಕ್ತಿಗಳನ್ನ ಹಾಗೂ ಅವರ ವಿಶೇಷತೆಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಗೆಳೆಯರೆ, ಭಾರತದ ನೆಲದಲ್ಲಿ ಆಳಿ ಹೋದ ರಾಜ ಮಹಾರಾಜರಿಗೆ ಲೆಕ್ಕನೇ ಇಲ್ಲ. ಆದ್ರೆ ಅದರಲ್ಲಿ ಕೆಲವರು ನಾನಾ ಕಾರಣಗಳಿಂದ ನೆನಪಿನಲ್ಲಿ ಉಳಿತಾರೆ. ಇನ್ನೂ ಕೆಲವರನ್ನ ನಾವೇ ಕೆಲ ಕಾರಣದಿಂದ ನೆನಪು ಮಾಡ್ಕೊಳ್ತೀವಿ. ಅಂಥ 6 ವ್ಯಕ್ತಿತ್ವಗಳನ್ನ ನಾನಿಲ್ಲಿ ನಿಮ್ಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಅವರೆಲ್ಲ ನಾನಾ ಕಾರಣಗಳಿಂದ ಪ್ರಸಿದ್ಧಿಯನ್ನ ಪಡೆದಿರೋರು. ಈ ಪಟ್ಟಿಯಲ್ಲಿ ಮೊದಲನೇದಾಗಿ ನೋಡೋದಾದ್ರೆ ನಮಗ್ ಕಾಣೋದು ಕಪೂರ್ತಲದ ರಾಜ ಜಗಜೀತ್ ಸಿಂಗ್. ಅವನನ್ನ ಕರ್ನಲ್ ಮಹಾರಾಜ ಸರ್ ಜಗಜೀತ್ ಸಿಂಗ್ ಸಾಹಿಬ್ ಬಹದ್ದೂರ್ ಅಂತ ಕರೆಯಲಾಗ್ತಿತ್ತು. 1887ರಿಂದ 1949ರವರೆಗೂ ಕಪೂರ್ತಲದ ಮಹಾರಾಜನಾಗಿದ್ದ ಜಗಜೀತ್ ಸಿಂಗ್ಗೆ ಫಾರಿನ್ ಬ್ರ್ಯಾಂಡ್ಗಳ ಬಗ್ಗೆ ವಿಪರೀತ ವ್ಯಾಮೋಹ. ಅದರಲ್ಲೂ ತಾನು ಬೇರೆ ದೇಶಗಳಿಗೆ ಟ್ರಾವೆಲ್ ಮಾಡೋವಾಗ ತನ್ನ ಜೊತೆಗೆ ಜಗತ್ತಿನ ಅತ್ಯಂತ ದುಬಾರಿ ಬ್ರ್ಯಾಂಡ್ಗಳ ಬ್ಯಾಗ್ ಹಾಗೂ ಟ್ರಂಕ್ಗಳು ಇರಬೇಕು ಅನ್ನೋದು ಅವನ ಇಚ್ಛೆ. ಹೀಗಾಗಿನೇ ಜಗಜೀತ್ ಸಿಂಗ್ ಸರಿಸುಮಾರು 60 ಲೂಯಿ ವಿಟಾನ್ ಟ್ರಂಕ್ಗಳನ್ನ ಹೊಂದಿದ್ದಂತೆ. ಅವನು ಎಲ್ಲೇ ಹೋದ್ರೂ ಆ ಬ್ರ್ಯಾಂಡ್ನ ಟ್ರಂಕ್ನಲ್ಲೇ ಲಗೇಜ್ ಹೋಗ್ತಾ ಇತ್ತಂತೆ. ಲೂಯಿ ವಿಟಾನ್ ಅಂದ್ರೆ ನಿಮ್ಮಲ್ಲಿ ಸಾಕಷ್ಟು ಜನರ ಗಮನ ಡಿ.ಕೆ. ಶಿವಕುಮಾರ್ ಅವರ ಕಡೆಗೆ ಹೋಗಬಹುದು. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಲೂಯಿ ವಿಟಾನ್ ಸ್ಕಾರ್ಫ್ ನ ಕಟ್ಕೊಂಡಿದ್ರು. ಅದರ ಬೆಲೆ 80,000ದಿಂದ ಶುರುವಾಗುತ್ತೆ. ಹಾಗೇನೆ ಲೂಯಿ ವಿಟಾನ್ ಬ್ಯಾಗ್ ಗಳ ಬೆಲೆ ಲಕ್ಷ ಇದೆ. ಇಂತಹ ಹೈ ಬ್ರ್ಯಾಂಡ್ ನ ಜಗಜೀತ್ ಸಿಂಗ್ ಅವತ್ತೇ ಮೇಂಟೈನ್ ಮಾಡ್ತಾ ಇದ್ರು ಅಂದ್ರೆ ಅಚ್ಚರಿನೂ ಆಗುತ್ತೆ. ಏನಪ್ಪಾ ಇದು ಕ್ರೇಜ್ ಅಂತಲೂ ಅನ್ಸತ್ತೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಕೂಚ್ ಬಿಹಾರ್ ಅನ್ನೋ ಒಂದು ಪ್ರದೇಶ ಇದೆ. ಅದು ಕೂಡ ಒಂದು ಕಾಲದಲ್ಲಿ ರಾಜಮನೆತನದಿಂದ ಆಳಲ್ಪಡ್ತಾ ಇತ್ತು. 1913ರಲ್ಲಿ ಅಲ್ಲಿನ ರಾಜ ಮೊದಲನೇ ಜಿತೇಂದ್ರ ನಾರಾಯಣ್ ಅವರ ಪತ್ನಿಯಾಗಿ ಬಂದದ್ದು ಬರೋಡಾದ ಯುವರಾಣಿ ಇಂದಿರಾದೇವಿ. ಈ ಇಂದಿರಾದೇವಿಗೂ ಕೂಡ ಫಾರಿನ್ ಬ್ರ್ಯಾಂಡ್ಗಳ ಬಗ್ಗೆ ವಿಪರೀತ ಆಸಕ್ತಿ ಇತ್ತು. ಬರೋಡಾದ ಮಹಾರಾಜನ ಮಗಳು, ಕೂಚ್ ಬಿಹಾರ್ನ ಮಹಾರಾಣಿ. ಹೀಗಾಗಿ ಆಕೆ ಕೇಳಿದ್ದೆಲ್ಲವೂ ಅಲ್ಲಿ ಸಿಗ್ತಾ ಇತ್ತು. ಆಕೆ ತನ್ನ ಚಪ್ಪಲಿಗಳನ್ನ ಇಟಲಿಯಿಂದ ತರಿಸ್ಕೊಳ್ತಾ ಇದ್ಲಂತೆ. ಇಟಲಿಯ ಇಟಾಲಿಯನ್ ಶೂ ಮೇಕರ್ ಸಾಲ್ವಟೋರ್ ಫೆರಾಗ್ಯಾಮೋ ಕಂಪನಿಯಿಂದ ಆಕೆಗೆ ಚಪ್ಪಲಿಗಳು ಬರ್ತಾ ಇದ್ವಂತೆ. ಒಮ್ಮೆ ಒಂದೇ ಬಾರಿಗೆ 100 ಜೊತೆ ಚಪ್ಪಲಿಗಳನ್ನ ಆಕೆ ಆರ್ಡರ್ ಮಾಡಿದ್ರಂತೆ. ಇವತ್ತು ಈ ಕಂಪನಿಯ ಚಪ್ಪಲಿಗಳು 65,000ದಿಂದ ಪ್ರಾರಂಭ ಆಗಿ 1,20,000ವರೆಗೂ ಇದೆ. ಅಂತಹ ಚಪ್ಪಲಿಗಳನ್ನ ಅವರು ಆವತ್ತೇ ತರಿಸಿದ್ರು. ಹಾಗೇನೆ ಅವುಗಳಲ್ಲಿ ಕೆಲವಕ್ಕೆ ವಜ್ರದ ಹರಳುಗಳನ್ನ ಜೋಡಿಸಲಾಗಿತ್ತು ಅನ್ನೋದು ವಿಶೇಷ. ಸೊ ವಜ್ರದ ಹರಳುಗಳನ್ನ ಹೊಂದಿದ್ದ ಚಪ್ಪಲಿಗಳನ್ನ ಹಾಕ್ತಾ ಇದ್ದದ್ದು ರಾಣಿ ಇಂದಿರಾದೇವಿ. ಹಾಗೇನೆ ರೋಲ್ಸ್ ರಾಯ್ಸ್ ಕಾರ್ಗಳು ಅಂದ್ರೆ ಇವತ್ತಿಗೂ ಒಂದು ಕ್ರೇಜ್. ಇನ್ನು ಶತಮಾನಗಳ ಹಿಂದೆ ಆ ಕ್ರೇಜ್ ತುಂಬಾನೇ ಹೆಚ್ಚಿತ್ತು. ಈ ಕಾರಣದಿಂದ ರೋಲ್ಸ್ ರಾಯ್ಸ್ ಕಂಪನಿಯ ಶೋರೂಮ್ನವರಿಗೆ ತುಂಬಾನೇ ಧಿಮಾಕು. ಅಂಥ ಸಮಯದಲ್ಲಿ ಭಾರತದ ಆಳ್ವಾರ್ ರಾಜವಂಶದ ರಾಜ ಮಹಾರಾಜ ಜೈ ಸಿಂಗ್ ಲಂಡನ್ಗೆ ಭೇಟಿ ಕೊಟ್ಟಿದ್ರು. ಆಗ ಸಾಮಾನ್ಯ ವೇಷದಲ್ಲಿ ಲಂಡನ್ನ ನೋಡ್ತಾ ಇದ್ದ ಮಹಾರಾಜರಿಗೆ ರೋಲ್ಸ್ ರಾಯ್ಸ್ ನ ಶೋರೂಮ್ ಕಂಡಿದೆ. ಅಲ್ಲಿಗೆ ಹೋದ ಅವರನ್ನ ಅಲ್ಲಿನ ಸಿಬ್ಬಂದಿ ಅವಮಾನ ಮಾಡಿದ್ರಂತೆ. ಇದರಿಂದ ಬೇಸರಗೊಂಡ ಮಹಾರಾಜ ಸೀದಾ ತನ್ನ ಕೊಠಡಿಗೆ ಬಂದು ಅಲ್ಲಿ ರಾಜವೇಷವನ್ನ ಧರಿಸಿ ಮತ್ತೆ ಅದೇ ಶೋರೂಮ್ಗೆ ಹೋಗಿ ಒಂದಲ್ಲ ಎರಡಲ್ಲ ಸಾಕಷ್ಟು ಕಾರುಗಳನ್ನ ಖರೀದಿ ಮಾಡಿದ್ರಂತೆ. ಆ ಕಾರುಗಳು ಆ ಬಳಿಕ ಭಾರತಕ್ಕೆ ಬಂದ್ವಂತೆ. ಹೀಗೆ ಬಂದ ಕಾರುಗಳನ್ನ ಮಹಾರಾಜ ತಾವು ಓಡಾಡೋದಕ್ಕೆ ಬಳಸಿಲ್ಲ, ಬದಲಾಗಿ ಅವುಗಳನ್ನ ಕಸ ತುಂಬುವ ಗಾಡಿಗಳನ್ನಾಗಿ ಮಾಡಿದ್ರಂತೆ. ಈ ವಿಷಯ ಜಗತ್ತಿನಾದ್ಯಂತ ಗೊತ್ತಾಗಿ ರೋಲ್ಸ್ ರಾಯ್ಸ್ ಕಂಪನಿಯ ಗರ್ವ ಭಂಗ ಆಯ್ತು. ಆ ಕಂಪನಿಯವರು ಮಹಾರಾಜರ ಬಳಿ ಕ್ಷಮೆ ಕೂಡ ಕೇಳಿದ್ರು. ಹಾಗೇನೆ ಅಲ್ಲಿ ಹೊಸ ಕಾರ್ಗಳನ್ನ ಕೊಡಲಾಯಿತು ಅಂತ ಹೇಳಲಾಗುತ್ತೆ. ಹೀಗೆ ರೋಲ್ಸ್ ರಾಯ್ಸ್ ಶೋರೂಮ್ನವರು ಮಾಡಿದ್ದ ಅವಮಾನಕ್ಕೆ
ಮಹಾರಾಜ ಜೈಸಿಂಗ್ ಹೀಗೆ ಸೇಡು ತೀರಿಸಿಕೊಂಡಿದ್ರು ಅನ್ನೋದು ಇತಿಹಾಸದ ಪುಟಗಳಲ್ಲಿ ವಿಚಿತ್ರ ಅಧ್ಯಾಯವಾಗಿ ಕಾಣುತ್ತೆ. ಇನ್ನು ಜೈಪುರದ ಮಹಾರಾಜ ಸವಾಯಿ ಮಾಧೋ ಸಿಂಗ್ ಒಮ್ಮೆ ಇಂಗ್ಲೆಂಡ್ಗೆ ಭೇಟಿ ಕೊಟ್ಟಿದ್ರಂತೆ. ಆದ್ರೆ ಅವರು ಬೇರೆ ಯಾವುದೇ ನೀರನ್ನ ಕುಡಿಯೋದಕ್ಕೆ ಒಪ್ಪಲೇ ಇಲ್ವಂತೆ. ನಾನೇನಿದ್ರೂ ಗಂಗೆಯ ನೀರನ್ನ ಮಾತ್ರ ಕುಡಿಯೋದು ಅಂತ ಮಹಾರಾಜ ಹೇಳಿದ್ರಂತೆ. ಇಂಗ್ಲೆಂಡ್ನಲ್ಲಿ ಗಂಗಾ ನೀರನ್ನ ಕೊಡೋದು ಹೇಗೆ ಅನ್ಕೊಂಡ ಮಹಾರಾಜನ ಸೇವಕರು ಸುಮಾರು 14,000 ಬೆಳ್ಳಿ ನಾಣ್ಯಗಳನ್ನ ಬಳಸಿ ದೊಡ್ಡ ದೊಡ್ಡ ಕೊಡಗಳನ್ನ ನಿರ್ಮಿಸಿದ್ರಂತೆ. ಅದರಲ್ಲಿ ನೀರು ತುಂಬಿಕೊಂಡು ಇಂಗ್ಲೆಂಡ್ಗೆ ತಗೊಂಡು ಹೋದ್ರಂತೆ. ಮಹಾರಾಜ ಭಾರತಕ್ಕೆ ವಾಪಸ್ ಬರೋವರೆಗೂ ಆ ನೀರನ್ನೇ ಕುಡಿಯೋದಕ್ಕೆ ಬಳಸಿದ್ರು. ಈ ಘಟನೆ ಬಗ್ಗೆ ತಿಳಿದವರಿಗೆ ಇದು ಕೂಡ ವಿಚಿತ್ರ ಅಂತ ಅನ್ನಿಸ್ತೇ ಇರೋದಿಲ್ಲ ಅಲ್ವಾ? ಇದೇ ರೀತಿ ಈ ಪಟ್ಟಿಯಲ್ಲಿ ನಮ್ಮ ಮೈಸೂರಿನ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೂಡ ಕಾಣಿಸ್ಕೊಳ್ತಾರೆ. ನಾಲ್ವಡಿಯವರು ಒಮ್ಮೆ ರೋಲ್ಸ್ ರಾಯ್ಸ್ ಕಾರ್ನ ಆರ್ಡರ್ ಮಾಡಿದ್ರಂತೆ. ಆ ಕಾರು ಮೈಸೂರಿಗೂ ಬಂತಂತೆ. ಆದ್ರೆ ಆ ಕಾರ್ನ ಮಹಾರಾಜರು ಬಳಸಲಿಲ್ಲ. ಬದಲಾಗಿ ಮಹಾರಾಜರ ಸೇವಕರನ್ನ ಆ ಕಾರ್ನಲ್ಲಿ ಕಳಿಸಲಾಗ್ತಿತ್ತಂತೆ. ಆ ಸೇವಕರು ಹೆಚ್ಚು ದಣಿಬಾರದು, ಬಿಸಿಲಿನ ಝಳದಿಂದ ಬಳಲಬಾರದು ಅನ್ನೋ ನಿಟ್ಟಿನಲ್ಲಿ ನಾಲ್ವಡಿಯವರು ತಮ್ಮ ಸೇವಕರ ಬಗ್ಗೆ ಕಾಳಜಿನ ತೋರಿಸಿದ್ರಂತೆ. ಇದು ಕೂಡ ವಿಶೇಷ ಘಟನೆಯಾಗಿ ಕಾಣುತ್ತೆ. ಹಾಗ್ ನೋಡಿದ್ರೆ ನಾಲ್ವಡಿಯವರು ತಮ್ಮ ರಾಜ್ಯದ ಪ್ರತಿ ಪ್ರಜೆಯನ್ನ ಕೂಡ ಮಕ್ಕಳಂತೆ ಕಂಡ್ರು. ಅವರು ಮುಸ್ಲಿಂ ಹೆಣ್ಣು ಮಕ್ಕಳು ಶಾಲೆ ಕಲೀಲಿ ಅನ್ನೋ ನಿಟ್ಟಿನಲ್ಲಿ ಪರದೆ ಇದ್ದ ಗಾಡಿಗಳನ್ನ ಕಳಿಸಿದ್ರಂತೆ. ಪ್ರಜಾಪ್ರತಿನಿಧಿ ಸಭೆಗೆ ಹೆಚ್ಚಿನ ಮಹತ್ವ ಕೊಟ್ಟವರು ಕೂಡ ನಾಲ್ವಡಿಯವರೇ. ಹಾಗೇನೆ ಈ ರಾಜ್ಯದಲ್ಲಿ ದಲಿತ ಪ್ರಾತಿನಿಧ್ಯ ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಅವರು ತೆಗೆದುಕೊಂಡ ನಿರ್ಧಾರಗಳು ಅತ್ಯಂತ ಮಹತ್ವದ್ದು ಅನಿಸ್ಕೊಳ್ಳುತ್ತವೆ. ಇನ್ನು ಅವರು ಕಟ್ಟಿಸಿದ ಕನ್ನಂಬಾಡಿ ಕಟ್ಟೆ ಇವತ್ತಿಗೂ ಕೂಡ ಕೋಟ್ಯಾಂತರ ಜನರಿಗೆ ನೀರುಣಿಸ್ತಾ ಇದೆ. ಇದೆಲ್ಲವೂ ಕೂಡ ನಾಲ್ವಡಿಯವರ ಹೆಗ್ಗಳಿಕೆ. ಇನ್ನು ನಿಮಗೆ ಹೈದರಾಬಾದ್ನ ನಿಜಾಮನ ಬಗ್ಗೆ ಗೊತ್ತಲ್ಲ? ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ತಾನು ಸಪರೇಟ್ ಆಗಿ ಉಳಿತೀನಿ, ಭಾರತವನ್ನ ಸೇರೋದಿಲ್ಲ ಅಂತ ಹೇಳಿ ರಜಾಕರ್ಗಳನ್ನ ಬಿಟ್ಟು ಹಿಂದೂಗಳ ಮೇಲೆ ದೌರ್ಜನ್ಯ ಎಸಗುವಂತೆ ಮಾಡಿದ್ದ ನಿಜಾಮ ಆ ಬಳಿಕ ಭಾರತೀಯ ಸೇನೆಯ ಆಪರೇಷನ್ ಇಂದ ಬೆದರಿ ಭಾರತದ ಒಕ್ಕೂಟವನ್ನ ಸೇರೋದಕ್ಕೆ ನಿರ್ಧಾರ ಮಾಡಿದ್ದ. ಆವತ್ತಿನ ಕಾಲಘಟ್ಟದಲ್ಲಿ ಅವನು ಜಗತ್ತಿನ ಅತ್ಯಂತ ಶ್ರೀಮಂತ ಸುಲ್ತಾನರ ಪೈಕಿ ಒಬ್ಬನಾಗಿದ್ದ. ಮೀರ್ ಒಸ್ಮಾನ್ ಅಲಿ ಖಾನ್ ಎಷ್ಟು ಶ್ರೀಮಂತನಾಗಿದ್ದ ಅಂದ್ರೆ 185 ಕ್ಯಾರೆಟ್ನ ಜಾಕೋಬ್ ಡೈಮಂಡ್ ನ ಅವನು ತನ್ನ ಟೇಬಲ್ ಮೇಲೆ ಯಾವಾಗ್ಲೂ ಇಡ್ತಾ ಇದ್ನಂತೆ. ಅದನ್ನ ಪೇಪರ್ ವೇಟ್ ತರ ನಿಜಾಮ ಬಳಸ್ತಾ ಇದ್ದ ಅನ್ನೋದು ದೊಡ್ಡ ಸುದ್ದಿ. ಯಾಕಂದ್ರೆ ಅಲ್ಲಿ ಬಳಕೆ ಆಗ್ತಾ ಇದ್ದದ್ದು ವಜ್ರ. ಸೊ ಹಣ, ಅಧಿಕಾರ ಹಾಗೂ ಸಂಪತ್ತು ಹೆಚ್ಚಾದ್ರೆ ಏನೆಲ್ಲ ಆಗತ್ತೆ ಅನ್ನೋದಕ್ಕೆ ಇದೆಲ್ಲವೂ ಉದಾಹರಣೆಯಾಗಿ ಕಾಣುತ್ತೆ. ಇಲ್ಲಿ ಕೆಲವರು ತಮ್ಮ ಅಧಿಕಾರವನ್ನ ತೋರಿಸೋದಕ್ಕೆ, ಐಷಾರಾಮವನ್ನ ಪರಿಚಯಿಸೋದಕ್ಕೆ ಹಣವನ್ನ ಬಳಸ್ಕೊಂಡ್ರೆ, ಮತ್ತೆ ಕೆಲವರು ಸಾಮಾನ್ಯ ಜನರಿಗಾಗಿ ಈ ರೀತಿಯ ಕೆಲಸಗಳನ್ನ ಮಾಡಿದ್ದಾರೆ. ಸೊ ಇದೆಲ್ಲವೂ ಕೂಡ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಉಳಿದುಬಿಟ್ಟಿದೆ. ಗೆಳೆಯರೆ, ಭಾರತದ ಇತಿಹಾಸದಲ್ಲಿ ಕ್ರಿಸ್ತಪೂರ್ವದ ರಾಜ ಅಜಾತಶತ್ರುವಿನಿಂದ ಹಿಡಿದು ಮೈಸೂರು ರಾಜರವರೆಗೂ ಸಾಕಷ್ಟು ಜನ ರಾಜ ಮಹಾರಾಜರು ಬಂದು ಹೋಗಿದ್ದಾರೆ. ಆದ್ರೆ ನಮಗೆ ನೆನಪಿನಲ್ಲಿ ಉಳಿಯೋದು ಕೆಲವರು ಮಾತ್ರ. ಆದ್ರೆ ಇಂಥ ಘಟನೆಗಳು ಒಂದಷ್ಟು ರಾಜರನ್ನ, ಮಹಾರಾಣಿಯರನ್ನ ನೆನಪಿನಲ್ಲಿ ಉಳಿಯುವಂತೆ ಮಾಡಿಬಿಡುತ್ತೆ. KRS ಅಣೆಕಟ್ಟನ್ನ ಕಟ್ಟೋದಕ್ಕೆ ತಮ್ಮ ಒಡವೆಗಳನ್ನೇ ಮಾರಿದ್ದ ಮೈಸೂರು ಮಹಾರಾಣಿಯವರು ಇತಿಹಾಸದಲ್ಲಿ ನಮಗೆ ಕಾಣಿಸ್ತಾರೆ. ಚಪ್ಪಲಿಗೆ ವಜ್ರದ ಡಿಸೈನ್ ಮಾಡಿಸ್ಕೊಂಡ ಇಂದಿರಾ ದೇವಿಯವರೂ ಕಾಣಿಸ್ಕೊಳ್ತಾರೆ. ಹಾಗೇನೆ ವಜ್ರವನ್ನ ಪೇಪರ್ ವೇಟ್ ಮಾಡಿಕೊಂಡಿದ್ದ ನಿಜಾಮನು ಕಾಣ್ತಾನೆ. ಸೇವಕರಿಗಾಗಿ ರೋಲ್ಸ್ ರಾಯ್ಸ್ ಕಾರನ್ನೇ ತರಿಸಿದ್ದ ನಾಲ್ವಡಿಯವರು ಕಾಣಿಸ್ತಾರೆ. ಇದೇ ಅಲ್ವಾ ವಿಚಿತ್ರ? ಇದು ಗೆಳೆಯರೆ ಭಾರತದಲ್ಲಿನ 6 ಮಂದಿ ರಾಜ ಮಹಾರಾಜರ ಬಗ್ಗೆ ಹಾಗೂ ಅವರು ಮಾಡಿದ್ದ ಒಂದಷ್ಟು ವಿಚಿತ್ರ ಕೆಲಸಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.